ಕಳೆದ 5 ವರ್ಷಗಳಿಂದ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವತಿಯಿಂದ ಈ ದೇಶಕ್ಕೆ ಮಾದರಿ ಆಗುವಂಥ ಚಳವಳಿಯನ್ನು ನಿರಂತರವಾಗಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಡಿಸೆಂಬರ್ 10ನೇ ತಾರೀಕು ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಪೊಲೀಸ್ ಮುಖಾಂತರ ಕುಮ್ಮಕ್ಕು ಕೊಟ್ಟು ನಮಗೆ ಹಲ್ಲೆ ಮಾಡಿಸಿದ್ರು. ಅಲ್ಲಿಂದ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಈಗ ಮತ್ತೆ ಹೋರಾಟ ಶುರು ಮಾಡಬೇಕಾಗಿತ್ತು. ಎಲ್ಲಿಂದ ಶುರು ಮಾಡಬೇಕಂತ ವಿಚಾರ ಇತ್ತು. ಆ ನಿಟ್ಟಲ್ಲಿ ರಾಯಬಾಗ್ ತಾಲೂಕಿನ ಪಂಚಮಸಾಲಿಗಳು ನಮ್ಮಿಂದನೇ ಶುರು ಮಾಡಿರಿ, ನಮ್ಮ ತಾಲೂಕಿನ ಹೋರಾಟ ಶುರು ಮಾಡ್ರಿ ಅಂತೇಳಿ ಒಂದು ತಿಂಗಳಿಂದ ಈ ರಾಯಬಾಗ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಜನರ ಸಂಘಟನೆ ಮಾಡಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವ ಕಾರಣಕ್ಕೆ ನಿಲ್ಲಲ್ಲ, ನಮ್ಮ ಮಕ್ಕಳ ಕೈಯಲ್ಲಿ ಆದೇಶ ಪತ್ರ ಸಿಗೋವರೆಗೂ ಪ್ರಾಣ ಒತ್ತಿಟ್ಟಾದರೂ ಪರವಾಗಿಲ್ಲ ಈ ಹೋರಾಟ ಮುಂದುವರಿಸ್ತೀವಿ ಅನ್ನೋದನ್ನು ಇವತ್ತು ಮತ್ತೊಮ್ಮೆ 8ನೇ ಹಂತದ ಹೋರಾಟವನ್ನು ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಆರೋಗ್ಯದಿಂದ ತಾಲೂಕು ಮಟ್ಟದ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಮೂಲಕ ಇವತ್ತು ಶುರು ಮಾಡಿವಿ. ಈ ಒಂದು ರ್ಯಾಲಿ ಕೇವಲ ಒಂದು ತಾಲೂಕಲ್ಲ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ರ್ಯಾಲಿ ಮಾಡ್ತೀವಿ. ಜನರ ಜೊತೆ ಚರ್ಚೆ ಮಾಡ್ತೀವಿ. ಹೋರಾಟ ಮುಂದೆ ಯಾವ ರೀತಿ ಮಾಡ್ಬೇಕಂದ್ರೆ ಜನರು ಯಾವ ಸಂದೇಶ ಕೊಡ್ತಾರೋ ಆ ಸಲಹೆಗಳನ್ನು ಸ್ವೀಕಾರ ಮಾಡಿಕೊಂಡು ಜನ ಕೊಟ್ಟಂತ ನಿರ್ಧಾರವನ್ನೇ ನಮ್ಮ ನಿರ್ಧಾರ ಅಂತೇಳಿ ಪ್ರಕಟಗೊಳಿಸ್ತೀನಿ. ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸಂಘಟನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ನಾವು ಇದುವರೆಗೆ ಮಾಡ್ಕೊಂಡ್ಬಂದಿರ್ತಕ್ಕಂಥ ಸರ್ಕಾರಗಳು ಏನು ಮಾಡಿದ್ವು, ನಾವು ಯಾವ ರೀತಿ ಹೋರಾಟ ಮಾಡಿದ್ವಿ ಅನ್ನೋದನ್ನು ಹೇಳಿ ಜನ ಯಾವ ತೀರ್ಪು ಕೊಡ್ತಾರೋ ಆ ತೀರ್ಪಿನ ಆಧಾರ ಮೇಲೆ ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತೀವಿ. ಹಾಗಾಗಿ 8ನೇ ಹಂತದ ಹೋರಾಟವನ್ನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿಂದ ಇವತ್ತು ಶುರು ಮಾಡಿವಿ. ಕರ್ನಾಟಕದ ಎಲ್ಲ ತಾಲೂಕಲ್ಲಿ ಹೋರಾಟ ಮಾಡಿ 3 ವರ್ಷಗಳ ಕಾಲ ಯಾವ ಕಾರಣಕ್ಕೂ ಹೋರಾಟವನ್ನು ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಉಳಿಸುವಂಥ ಬೆಳೆಸುವಂಥ ಆ ಮೂಲಕ ಮೀಸಲಾತಿನ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಎದುರಿಗೆ ಬಹಳ ದೊಡ್ಡ ಮಾದರಿ ಅಂತಂದರೆ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಹೋರಾಟ ಮತ್ತು ಕರ್ನಾಟಕದ ಒಳ ಮೀಸಲಾತಿ ಹೋರಾಟ. ಈ ಎರಡೂ ಸಹನೆಯಿಂದ ಹೋರಾಟ ಮಾಡಿದ ಪರಿಣಾಮ ತಡವಾಗದ ನ್ಯಾಯ ಪಡ್ಕೊಂಡೇವೆ. ಹಂಗೆ ಪಂಚಮಸಾಲಿ 5 ವರ್ಷ ಹೋರಾಟ ಮಾಡಿವಿ. ಇನ್ನೂ ಸ್ವಲ್ಪ ದಿನ ಆಗಲಿ, ಭಗವಂತ ಯಾವಾಗ ಕೊಡ್ತಾನೋ, ಯಾವ ಮುಖ್ಯಮಂತ್ರಿ ಮುಖಾಂತರ ಕೊಡಿಸುವಂಥ ಹಣೆ ದೇವರು ಇಚ್ಛೆ ಇದೆ ಗೊತ್ತಿಲ್ಲ. ಆ ಮುಖಾಂತರ ಮೀಸಲಾತಿ ಪಡಿತೀವಿ, ಒಟ್ಟು ನ್ಯಾಯವನ್ನು ಪಡಿತೀವಿ. ಮೀಸಲಾತಿ ನಿಂತ ನಿರ್ಲ ಅರಿಯುವಂಥ ಗಂಗೋತ್ರಿ ನಿರಂತರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ 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 ನೀವು ನಮ್ಮ ಮಾಧ್ಯಮದಲ್ಲಿ ಕನ್ಫ್ಯೂಸ್ ಆಗಿದ್ದೀರಿ. ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ 10 ವರ್ಷ ಹೋರಾಟ ಮಾಡಿದ್ವಿ. ಒಳ ಮೀಸಲಾತಿ 32 ವರ್ಷ ಹೋರಾಟ ಮಾಡಿದ್ವಿ. ನಾವೀಗ 5 ವರ್ಷ ಮಾಡೇವಿ. ನಾಗಾಗಲೇ ಒಂದು ಹಂತಕ್ಕೆ ನಾವು ಗೆದ್ದು ಬಿಟ್ಟೇವಿ. ನಾವು ಒಂದು ಹಂತಕ್ಕೆ ಗೆಜೆಟ್ ನಮ್ಮ ಕೈ ಬಂದಿತ್ತು, ಬಟ್ ಏನೈತೆ ಇಂಪ್ಲಿಮೆಂಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ಹೋರಾಟ ಮಾಡಕತ್ತೀವಿ. ಒಂದು ವಿಶ್ವಾಸ ಮೂಡ್ತಿಲ್ಲ ನಮಗೆ. ಏನು ನಾವು 2023ನೇ ಇಸ್ವಿಯಲ್ಲಿ ಹೋರಾಟ ಮಾಡಿದಾಗ ಕೊನೆಗಳಿಗೆಲ್ಲಿ ಸರ್ಕಾರ ನಮ್ಗೆ ಕೊಟ್ಟರು, ಬಟ್ ಅದು ಇಂಪ್ಲಿಮೆಂಟ್ ಆಗಲ್ಲ. ಅವರು ಕೊಡೋದೇ ಒಂದು 6 ತಿಂಗಳು ಮುಂಚೆ ಕೊಟ್ಟಿದ್ದು. ಎಷ್ಟೋ ನಮ್ಮ ಮಕ್ಕಳು ಅನುಕೂಲ ಆಗಿತ್ತು, ಕೊಡಲಿಲ್ಲ. ಮತ್ತು ಈ ಸರ್ಕಾರದವ್ರು ಕೊಡ್ರಿಯಪ್ಪ ಅಂತಂದರೆ ಅವ್ರು ಎಲ್ಲೇ ಒಂದು ಕಡೆ ವಿಳಂಬ ಮಾಡಕತ್ತಾರೆ. ಲಾಠಿ ಚಾರ್ಜ್ ಆಯಿತು, ನಮಗೆ ನೋವಾಯಿತು. ಹಂಗೆ ಅನುಕೂಲ ಮತ್ತೆ ಅವ್ರನ್ನ ಹತ್ರ ನಾವು ಹೋಗಿ ಕೈ ಒಡ್ಡಿ ಬೇಡಿ ಕೊಡ್ರಿ ಅಂತೇಳಿ ಎಷ್ಟಂತ ಅವ್ರು ಕೇಳೋದು. ಅವ್ರ ಮನಸ್ಸಿಗೆ ಯಾವ ಬರುತ್ತೆ ಕೊಡಲಿ ಅಂತ ಕಾಯೋಕ್ಕಿಂತ ನಿರಂತರ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ತಾಲೂಕು ಮಟ್ಟ 1ನೇ ತಾಲೂಕು ರಾಯಬಾಗ್ ತಾಲೂಕು ಅವರೇ ನಮಗೆ ಅಪ್ಪರೇ ನೀವು ಸ್ಥಗಿತಗೊಳಿಸೋಕೆ ಹೋಗ್ಬಿಟ್ಟು ನಿಮ್ಮ ಜೊತೆ ನಾವು ಇಡ್ತೀವಿ, ಧೈರ್ಯವಾಗಿ ಬನ್ನಿ, ನಮ್ಮ ತಾಲೂಕಿನ ಶುರು ಮಾಡೋಣ ಅಂತೇಳಿ ಒಂದು ತಿಂಗಳ ಕಾಲ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡೋದು. ಪ್ರತಿ ಹಳ್ಳಿಗಳಲ್ಲಿ ಪೂಜೆ ಮಾಡಿ ದೇವರ ಮೇಲೆ ಭಾರ ಹಾಕಿ ಹೋರಾಟ ಶುರು ಮಾಡೀನಿ. ಒಟ್ಟಾರೆ ನ್ಯಾಯ ಸಿಗೋರಿಗೆ ಹೋರಾಟ ನ್ಯಾಯವನ್ನು ಪಡಿತೀವಿ. ಅವ್ರು ಇರೋವರಿಗೆ ಅಂತಲ್ಲ, ಅವರು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಸಂವಿಧಾನಬದ್ಧವಾಗಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ನಮಗೆ ಹೇಳಿದ್ರು. ಹಂಗಿದ್ಮೇಲೆ ಅವ್ರ ಮನಸ್ಸು ಕರಗಲಿ, ಅವ್ರ ಮನಸ್ಸು ಕರಗುವಾಗ ಹೋರಾಟ ಮಾಡ್ತೀವಿ. ಅವರೇ ನಮ್ಮನ್ನು ಕರೆದು ಪ್ರೀತಿಯಿಂದ ಆಯ್ತು ಬನ್ನಿ ಅಂತೇಳಿ ಚರ್ಚೆ ಮಾಡಿ ಆಗ ಅವ್ರು ಬಂದು ಅವ್ರು ಕೇಳಿದ್ಮೇಲೆ ಅವ್ರ ಹತ್ರ ಕೇಳ್ತೇವೆ. ಈಗ ನಮಗೆ ಅವ್ರ ಹಿಂಗೆಲ್ಲ ಅಂದಮೇಲೆ ಮನಸ್ಸಿಗೆ ನೋವಾಗೈತಿ. ಆ ಉದ್ದೇಶಕ್ಕೋಸ್ಕರ ಮುಖ್ಯಮಂತ್ರಿಗಳ ಮನಸ್ಸು ಪರಿವರ್ತನೆ ಆಗಿ ಅವರೇ ನಮ್ಮನ್ನು ಕರೆದು ಅವರೇ ನಮ್ಮ ವಿಶ್ವಾಸ ಐತೆ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟ ದೇವರ ಅಗ್ನಿ ಪರೀಕ್ಷೆ ಅವಾಗ ಇನ್ನೂ ಹಂಗಾಗಿತ್ತು. ಯಡಿಯೂರಪ್ಪರ ಕಾಲದಲ್ಲಿ ಹಂಗಾಗಿತ್ತು, ಬೊಮ್ಮಾಯಿ ಕಾಲದಲ್ಲಿ ಹಂಗಾಗಿತ್ತು. ನಿರಂತರ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿ ನಮ್ಮನ್ನು ಕರೆದ್ರು. ಇವತ್ತು ನಾಳೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತುಕತೆ ಮಾಡ್ಬೋದು. ಈಗ ಅವರಂತೂ ಬಾಯ್ಬಿಟ್ಟು ಹೇಳ್ಯಾರ ಅವರು ನಮಗೆ ಅಧಿವೇಶನದಲ್ಲಿ ಇದು ಸಂವಿಧಾನ ಬದ್ಧವಾಗಿಲ್ಲ ಅಂತ. ಹಂಗಾದ್ಮೇಲೆ ಮತ್ತೆ ಅವ್ರಿಗೆ ಹೋಗಿ ಒತ್ತಾಯ ಮಾಡೋಕ್ಕಿಂತ ಅವರೇ ನಮ್ಮನ್ನು ಕರೆದು ಮೀಸಲಾತಿ ಕೊಡುವಾಗಿ ಅವ್ರ ಮನವೊಲಿಸುವಂಥ ಕೆಲಸವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಮೂಲಕ ಹೋರಾಟ ಮಾಡ್ತಾರೆ. ಅಲ್ಲ, ಅದು ಅವರು ಆ ಮಠಾಧೀಶರ ಅಲ್ಲ, ಅವ್ರ ಮಠಾಧೀಶರ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಮ್ಮ ಸಮಾಜಕ್ಕೆ ನಾನು ಏನು ಸಂದೇಶ ಕೊಡ್ಬೇಕನ್ನೋದನ್ನು ಚಿಕ್ಕೋಡಿ ಮತ್ತು ಹುಬ್ಬಳ್ಳಿ ನಡೆದಂಥ ಪಂಚಮಸಾಲಿ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಸಂದೇಶ ಕೊಟ್ಟೇವಿ. ನಮ್ಮ ಜನ ಬಹುತೇಕ ಅವ್ರು ಯಾರೂ ಹೋಗಿಲ್ಲ ಅಲ್ಲಿ. ಹಾಗಾಗಿ ಸಮಗ್ರ ಲಿಂಗಾಯತರ ಒಂದು ಕಾರ್ಯಕ್ರಮ ಇತ್ತು. ಸಮಗ್ರ ಲಿಂಗಾಯತ ಕಾರ್ಯಕ್ರಮಕ್ಕೆ ಅವ್ರು ತೀರ್ಮಾನ ಏನು ಮಾಡ್ಯಾರ. ನಾವು ಪಂಚಮಸಾಲಿಗಳು, ನಾವು ಪಂಚಮಸಾಲಿ ಗುರುಗಳು, ನಮ್ಮ ಸಂಘಟನೆಯವರು
ಹಾಗೆ ಅಂದ್ರು. ಆದ್ರೆ ಇವತ್ತು ಅದೇ ವೇದಿಕೆನ ಹೋಗಿ ಹೇಳ್ತಾರ ಅವರೇ ಸಮಾಜ ಒಡೆಯೋ ಕೆಲಸ ಮಾಡ್ತಾ ಇದಾರ. ಅಲ್ಲ, ಅವ್ರು ಏನೇ ಮಾತಾಡಲಿ ಅವರು ಸಮಗ್ರ ಅಲ್ಲ ಹೇಳ್ಬಿಡ್ರಿ, ಅವ್ರ ಬಗ್ಗೆ ನಾನು ಯಾಕೆ ಕಾರಣಕ್ಕೆ ಏನು ಮಾಡ್ತಾರೆ, ಅವ್ರು ಸಮಗ್ರ ಲಿಂಗಾಯತ ದೃಷ್ಟಿಯಿಂದ ಮಾತಾಡಿದ್ದಾರೆ. ಅವ್ರು ಏನೇ ಮಾತಾಡಲಿ ಅದಕ್ಕೇನು ಉತ್ತರ ಕೊಡಕ್ಕೆ ಹೋಗಲ್ಲ. ನಾವಂತೂ ನಮ್ಮ ಜನಕ್ಕೆ ಕೇಳೇನಿ, ಕರೆ ಕೊಟ್ಟೇನಿ. ಆ ಪ್ರಕಾರವಾಗಿ ಎಲ್ಲರೂ ಜಾತಿ ಗಣಿತ ಲಿಂಗಾಯತ್ ಪಂಚಮಸಾಲಿ ಅಂತೇಳಿ ಬರೆಸ್ರಿ 0868 ಅಂತ ಹೇಳಿದ್ದೀನಿ. ಆ ಪ್ರಕಾರ ಜನ ಜಾಗೃತಿಗೊಂಡಿದ್ದಾರೆ. ನಮ್ಮ ಸಮಾಜ ಈ ಮುಂಚಿನಗಿಂತನೂ ಎಷ್ಟು ಮುಂಚಿನಗಿಂತ ಮುಂಚೆ ನಮ್ಮಲ್ಲಿ ವೀರಶೈವ ಪಂಚಮಸಾಲಿ ಬರೆಸ್ತಾ ಇದ್ವಿ. ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಲಿಂಗಾಯತ್ ಪಂಚಮಸಾಲಿ ಅಂತ ಬಂದ ಅಂದ್ರೆ ಸಂವಿಧಾನಬದ್ಧವಾಗಿ ಹೆಸರು ಇರಬೇಕು ಅಂತೇಳಿ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೆ ಈ ವಿಚಾರದ ಜಾತಿಗಳ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟ ಸಂದೇಶ ಕೊಟ್ಟೇವೆ. ಬಹಳ ದೊಡ್ಡ ಗೊಂದಲ ಎಲ್ಲ ಕಡೆ. ಈಗ ನೀವೇನ್ ಹೇಳ್ತೀರಿ ಅವರು ಎಲ್ಲಾ ಮಠದ ವೀರಶೈವ ಲಿಂಗ ಅಂತಾರೆ. ಅಲ್ಲ, ಹೌದು, ಅವ್ರದ್ದು ಜನ ಗೊಂದಲದಾಗ ಅಲ್ಲ, ಅವ್ರು ಏನೇ ಮಾಡಲಿ ಅವ್ರ ಮಠಾಧೀಶರು ತಮ್ಮ ಭಕ್ತರಿಗೆ ಏನು ಕರೆ ಕೊಡ್ತಾರೆ ಕೊಡ್ಲಿ. ನಾವು ಪಂಚಮಸಾಲಿ ಗುರುಗಳು ನಮ್ಮ ಪಂಚಮಸಾಲಿ ನಾವು ಈ ರೀತಿ ಬರೆಸಿ ಕರೆ ಕೊಡ್ತೀವಿ. ಅವರು ಮಠಾಧೀಶರು ಎಲ್ಲ ಸಮುದಾಯದ ಗುರುಗಳಾಗಿದ್ದಾರೆ. ಅವ್ರು ಎಲ್ಲ ಸಮುದಾಯಕ್ಕೆ ಅನ್ವಯ ಆಗುವಂತ ಅವ್ರು ಸಂದೇಶ ಕೊಟ್ಟಿದ್ದಾರೆ. ಅದು ಅವರ ವಿವೇಚನೆ ಬಿಟ್ಟಿದ್ದು. ನಾನು ಪಂಚಮಸಾಲಿ ಗುರುಗಳಾಗಿ ನಾನು ನಮ್ಮ ಸಮಾಜಕ್ಕೆ ಸಂದೇಶ ಕೊಟ್ಟೆ. ಬರೆಸ್ಬೇಕಾ ಬರೆಸ್ಬಾರ್ದಾ ನೋಡ್ರಿ, ಇವತ್ತು ಏನ್ ಯಾಕೆ ಇಲ್ಲ ಅದೇನೇ ನೋಡ್ರಿ, ಕೆಲವು ಸಂದರ್ಭದಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಮಾತಾಡ್ತಾರೆ. ಹಾಗಾಗಿ ಹಿಂದೂ ಬರ್ಸುವಂತ ಹಿನ್ನೆಲೆ ಒಳಗೆ ಎಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ಪ್ರಕಾರ ಮಾಡ್ಕೊಂಡು ಹೊಂಟಾರೆ. ಹಿಂದೂ ಬರೆಸ್ಬೇಕಾ ಬೇಡವಾ? ಅಲ್ಲ, ಹಿಂದೂ ಅಂತಾನೆ ಬರ್ಸ್ಬೇಕಂತ ಈಗ ಅಲ್ಲೇ ಎಲ್ಲರೂ ತೀರ್ಮಾನ ಮಾಡ್ಯಾರ. ಆ ಥರ ಯಾಕೆಂದ್ರೆ ಒಂದು ಧಾರ್ಮಿಕವಾದಂಥ ಕೋಡ್ ಇರೋದ್ರಿಂದ ಬಹುತೇಕ ಅದನ್ನೇ ಬರ್ಸಕ್ಕೆ ಎಲ್ಲ ತೀರ್ಮಾನ ಮಾಡಿದ್ರು. ಕೆಲವು ಕಡೆ ವೈಚಾರಿಕವಾದಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಮುಂದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ನಮ್ಮ ಜನ ಬರ್ಸ್ತಂತ ಕೆಲವರು ಹಿಂಗೆ ಬರೆಸ್ತೇವೆ ಅಂತಾರೆ. ಹಾಗೆ ಜಾತಿ ಗಣಿತ ಜಾತಿ ಮೊದಲು ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಬರ್ಸಂತ ಹೇಳಿ ಅವೆಲ್ಲ ಹಾಕ್ತಾರೆ.